ಅಕ್ಕ ಕುರುಡುದಿನ್ನು ಬಿಡುದಿಲ್ಲ ಅಕ್ಕ ನಿಂಗೆ. ಅರೆ ಇವತ್ತಲ್ಲಿ ಹಳ್ಳಿಲಿ ಜಾತ್ರೆನ ನಾಟಕನ ಯಕ್ಷಗಾನನ. ಶ್ರದ್ಧಾ ಮೇಡಮ್ ನಮಸ್ಕಾರ. ನಮಸ್ಕಾರ. ನಿಮ್ಮನ್ನು ನೋಡೋಣ ಅಂತಾನೆ ಬಂದೆ. ಎಲ್ಲಿ ನೀವು ವಾಪಸ್ ಊರಿಗೆ ಹೋಗೋ ಅಷ್ಟರಲ್ಲಿ ನಿಮ್ಮ ಭೇಟಿ ಆಗತ್ತೋ ಇಲ್ವೋ ಅಂತ ತುಂಬ ಟೆನ್ಷನ್ ಆಗ್ಬಿಟ್ಟಿತ್ತು. ಇವ್ರನ್ನ ಕಳಿಸಿಕೊಡೋಕೆ ಇಡೀ ಹಳ್ಳಿಯ ಒಟ್ಟಾದಾಗಿತ್ತು ಪಟೇಲ್ರೇ. ಅದೇ ನಾನು ನೋಡ್ತಾ ಇದ್ದೀನಿ ಏನಿದು ಕತೆ ಅಂತ. ತೀರಾ ನಮ್ಮ ಪಂಚಾಯತ್ ಎಲೆಕ್ಷನಲ್ಲಿ ಭಾಷಣ ಮಾಡಿದ್ರೆ ಇಷ್ಟೆಲ್ಲ ಜನ ಸೇರೋದೇ ಇಲ್ವಲ್ಲ, ಏನಿದು ಮಿಸ್ಟ್ರೆ? ಸತ್ತೆಮ್ಮೆಗೆ 2 ಸೇರ್ ಹಾಕಿ ಜಾಸ್ತಿ ಪಟೇಲ ಹೊರಟಿದಾರಲ್ಲ ಈಗ ಊರಿಂದ. ಅದಕ್ಕೆ ಟೀಚರ್ ಸೇವೆ ಬಗ್ಗೆ ಎಲ್ಲರೂ ಮಾತಾಡ್ಕೊಂಡು ಕಣ್ಣೀರು ಹಾಕ್ತಾ ನಿಂತಿರ್ಬೇಕು ಅಲ್ವೇನ್ರೋ? ಮೇಡಮ್ ಹೊರಟ್ರು ಅಂತ ಬೇಜಾರಾಗಿ ಕಳ್ಸ್ಕೊಡಕ್ ಬಂದ್ರೇನೋ ಎಲ್ಲರೂ? ನಾಳೆಯಿಂದ ಮತ್ತೆ ಶಾಲೆಗೆ ಬೇಗ. ಈ ಹಳ್ಳಿಗೆ ನಾನೇ ಪಟೇಲ ನೆನ್ಪಿಟ್ಕೊಳ್ಳಿ. ಇಲ್ಲಿರೋನ್ ಒಬ್ಬೊಬ್ನು ನನ್ನ ಹತ್ರನೇ ಬರ್ಬೇಕು ಅನ್ನೋ ನೆನ್ಪಿಟ್ಕೊಳ್ಳಿ. ಅವಾಗ ನಿಮ್ಗೆಲ್ಲ ಇದೆ ಮಾರಿ ಹಬ್ಬ. ಅಜ್ಜಿ ಬರ್ತೀನಿ ನಾನು. ಪುಟ್ಟ ಅಯ್ಯೋ ಪಟೇಲ್ರೇ, ನೀವು ಇವ್ರನ್ನ ಮಾತಾಡ್ಸೋಕೆ ರೆಡಿ ಆಯ್ರಿ, ಇವ್ರು ಸೀದಾ ಹೊರಟೇ ಬಿಟ್ರಲ್ಲ, ಇದು ಯಾವ ನ್ಯಾಯ? ಅರೆ ಏನ್ ಶ್ರದ್ಧಾ ಮೇಡಮ್, ನಾನೇ ನಿಮ್ಮನ್ನ ಕೊನೆ ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರೆ ನೀವೇ ಹೊರಟ್ಬಿಟ್ರಿ. ಬಸ್ಸಿಗೆ ಲೇಟ್ ಆದ್ರೆ ನಾನೇ ಡ್ರಾಪ್ ಮಾಡ್ತೀನಿ, ಬೇಕಿದ್ರೆ ಯೋಚನೆ ಮಾಡಬೇಡಿ. ಇವತ್ತು ನಿಮ್ಮ ಹತ್ರ ಗಲಾಟೆ ಮಾಡಲ್ಲ, ಕೂಗಾಡಲ್ಲ. ಯಾಕಂದ್ರೆ ಸೋತೋರ್ನ ಮತ್ತೆ ಕೆಣಕಿ ನೋವು ಕೊಡೋದು ಧರ್ಮ ಅಲ್ಲ. ನೋಡಿ, ಬೇಡ ಬೇಡ ಈ ಹಳ್ಳಿ ಸಮಾಸ ಬೇಡ ಅಂತ ಗಿಣಿ ಮರಿಗೆ ಹೇಳ್ದಂಗೆ ಹೇಳ್ದೆ, ನೀವು ಕೇಳಲೇ ಇಲ್ಲ. ಇಲ್ಲೇ ಇದ್ದು ಕ್ರಾಂತಿ ಮಾಡ್ತೀನಿ, ಊರು ಉದ್ಧಾರ ಮಾಡ್ತೀನಿ ಅಂತ ಭಾಷಣ ಮಾಡಿದ್ರೆ, ಮತ್ತೊಂದು ಹುಡುಗನ ಶಾಲೆಗೂ ಸೇರಿಸಿದ್ರಿ. ಈಗೇನಾಯ್ತು? ಎಲ್ಲ ಮುಗಿದ್ಮೇಲೆ ಸಾಕು ಅಂತ ಸರ್ಕಾರದಿಂದ ಲೆಟರ್ ಬಂತು ಅಲ್ವಾ? ಈ ಸಂಭ್ರಮಕ್ಕೆ ಇಷ್ಟೆಲ್ಲ ಬೇಕಿತ್ತ ಮೇಡಮ್ ನಿಮಗೆ? ನಾನು ಇದನ್ನು ಎಷ್ಟು ಸರಿ ಹೇಳಣ ಏನು, ಆದರೆ ಎತ್ತದೋ ಭ್ರಮೆ ಬರ್ತಾ ಇತ್ತು. ಆದರೆ ಎಂಥ ಬೇಗ ಮಾಡ್ಕೊಂಡು ಸುಮ್ಮನೆ ಕಂಡು ನಂಗೇನು. ಆಯ್ತಲ್ಲ ಪಟೇಲ್ರೆ, ನಿಮ್ ಇಷ್ಟದ ಹಾಗೆ ಆಗೋಯ್ತು. ನಾನು ಈ ಹಳ್ಳಿ ಬಿಟ್ಟು ಹೋಗ್ತಾ ಇದ್ದೀನಿ. ಆದ್ರೆ ನಾಳೆ ಮತ್ತೊಬ್ರು ಯಾರಾದ್ರೂ ಬಂದೇ ಬರ್ತಾರೆ. ಕಲಿಯುಗ ಇದು. ತುಂಬಾ ಕಾಲ ಒಬ್ಬರೇ ಮೆರಿಯಕ್ಕಾಗೋದಿಲ್ಲ. ಬೆಂಕಿ ಬೆಂಕಿ ಇನ್ನ ಹಾಗೆ ಇದೆ ನಿಮ್ಮ ಮಾತಲ್ಲಿ. ಈ ಸಂಪಿಗೆ ಹಳ್ಳಿಲಿ ಕಾಲ ನಿಂತು ಹೋಗಿದೆ ಟೀಚರ್ ಅಮ್ಮ. ಇಲ್ಲಿ ಏನಿದ್ರು ನನ್ನ ಸಮಯ ಮಾತ್ರ ನಡೆಯೋದು. ಹಾಗಾಗಿ ನೀವು ಜಾಸ್ತಿ ಚಿಂತೆ ಮಾಡದೆ ಬಸ್ ಹತ್ಕೊಂಡು ಹೊರಡಿ. ಬನ್ನಿ ಮೇಡಮ್ ಹೊರಡೋಣ. ಇಲ್ಲಿ ನಿಂತ್ಕೊಂಡು ನಾನು ಮಾತಾಡೋವಾಗ ನೀನ್ ಯಾವನೋ ಮಧ್ಯ ಬರಕ್ಕೆಲ್ಲ. ಪಟೇಲ್ರೆ ಬಿಡಿ ಅವನನ್ನ. ಹೇಳ್ರೆ ದಮ್ಮಯ್ಯ ಬಿಟ್ಬಿಡಿ, ಅವನು ದಡ್ಡ, ಅವನು ಎಂತದ್ದು ಗೊತ್ತಾಗ್ತಲ್ಲ, ಬಿಟ್ಬಿಡಿ ಪಟೇಲ್ರೆ. ಇನ್ನೊಂದು ಸಲ ಈ ತರ ಮಾಡಿದ್ರೆ ಹುಷಾರ್, ನೆನಪಿಟ್ಕೋ. ತಪ್ಪಾಯ್ತು ಪಟೇಲ್ರೆ. ಅಂದಾಗ ನಾನು ಏನೋ ಹೇಳ್ತಾ ಇದ್ದೆ, ಮರ್ತು ಹೋಯ್ತು. ಕೊನೆಗೂ ನೀವು ಈ ಹಳ್ಳಿಯಿಂದ ಹೊರಟಿದ್ದೀರಿ. ನಿಮ್ಮ ಸಾಮಾನು ಸರಂಜಾಮು ಸಮೇತ ಇಲ್ಲಿಂದ ಗೌರವಿತವಾಗಿ ತೊಲಗಿ. ಮತ್ತೆ ಯಾವತ್ತು ಸಂಪಿಗೆ ಹಳ್ಳಿ ಕಡೆ ಬರಬೇಡಿ. ಕನಸಲ್ಲೂ ಈ ಹಳ್ಳಿ ಬಗ್ಗೆ ಯೋಚನೆ ಮಾಡಬೇಡಿ. ಹೋಗಿ ಮತ್ತೆ ಬರಬೇಡಿ. ಶುಭವಾಗಲಿ. ಬರ್ತೀನಿ ನಾನು. ನನಗೆ ಒಳ್ಳೇದು ಬಯಸಿದ ಎಲ್ಲರಿಗೂ ಧನ್ಯವಾದ. ಕಳಿಸ್ಕೊಡಿ ನಾನು.